ಹಂಗಲ್ಲ ಅದು ಸೀತ್ರಿ ಸೀಲೈತಿ ಹೇಳಪ್ಪ. ಸೇಕ್ ಅಲ್ಲ ಅದು ಸೈಕ್. ಕರೆಂಟ್ ನೋಡಿ ಗೈಸ್, ಕರೆಂಟ್ ಇಲ್ಲ ಅಂದ್ರೆ ಫೋನ್ ಸ್ಟಾಪ್ ಆಗೈತೆ. ನಮ್ಮ ಅಪ್ಪನ ಫೋನ್ ಸ್ಟಾಪ್ ಆಗೈತೆ ಕರೆಂಟ್ ಇಲ್ದಲ್ಲಿ. ಇಲ್ಲ ಗೊತ್ತಾ, ನಿಜವೂ ಗಡಿ ಇಂಡಿಯಾದಲ್ಲಿ ಕರೆಂಟ್ ಇಲ್ಲ. ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರೈಸಿಂಗ್ ಸ್ಟಾರ್ ಪ್ರಜು. ಫಾಮ್ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಖುಷಿ ಆಗ್ತಿದೆ. ಇನ್ನೂ ತುಂಬ ಸಪೋರ್ಟ್ ಬೇಕು ಅಲ್ವ ಲಕ್ಷು? ನೀನು ಚಡ್ಡಿ ಹಾಕೋದು ಕಲಿಯೋ ಫಸ್ಟು. ಹಾಯ್ ಎಲ್ಲನು, ಹಾಯ್ ಫ್ಯಾಮನ್ನು, ಹಾಯ್ ಫ್ಯಾಮ್. ಗೊಜ್ಜಿ ಮಗವನು ಗೊಜ್ಜ. ಓಹೋ ಅಮ್ಮ ಮಾರ್ನಿಂಗ್ ಏನೋ ಮಾಡಿದ್ದಾರೆ. ಎಂಟ್ರಿ ಮಾಡ್ತಿರೋದ್ರ ಬಗ್ಗೆ ಅವರೇ? ಕುಂಬಳಕಾಯಿ ಪಲ್ಯ. ಇದಕ್ಕೆ ಚಪಾತಿನ ಏನು? ದೋಸೆ ಗಾಯ್ಸ್. ಇವತ್ತು ಫೈನಲಿ ಗ್ಯಾಸ್ ಬುಕ್ ಮಾಡಿದ್ವಲ್ಲ, ಅದು 7 ದಿನ ಆಗ್ಲೂ ಬಂದವ್ರೆ, ಎಲ್ಲ ಹೋಗಿದ್ರಂತೆ. ಸೊ ಬನ್ನಿ ಇವತ್ತಿನ ಡೇ ಇದೆ, ಆಚೆ ಹೋಗುವ. ಹೇಗೆ ಎದ್ದಿದ್ದೀನಿ ನೋಡಿ ಗ್ಯಾಸ್, ವೆದರ್ ಏನು ಕ್ರೇಜಿ ಆಗಿದೆ. ಲೆಟ್ಸ್ ಗೋ. ಇವತ್ತು ಟಿಫನ್ ಮಾಡಿ ಇವತ್ತಿನ ಶೂಟ್, ಇವತ್ತಿನ ಕಂಟೆಂಟ್, ಇವತ್ತಿನ ಡೇ ಹೇಗಿದೆ ಲೆಟ್ಸ್ ಗೋ. ನಾನು ವಿಡಿಯೋ ಎಡಿಟ್ ಮಾಡ್ತಿದ್ದೆ. ಬಂದ್ಬಿಟ್ಟು ಏನು ಮಾಡ್ಬೇಕಪ್ಪ? ತೋಸು. ಏನು ತೋಸು? ಐ ಆಗಲ್ಲ. ನೀನು ರೀಲ್ಸ್ ಮಾಡ್ತೀಯಾ? ಮಾಡ್ತೀಯ? ಇಲ್ಲಿ ನೋಡು ರೀಲ್ಸ್ ಮಾಡ್ತೀಯಾ? ಇಲ್ಲಿ ನೋಡು ರೀಲ್ಸ್ ಮಾಡ್ತೀಯಾ? ಮಾಡಿ ಮಾಡು ಗೈಸ್. ಅವನು ಸಪೋರ್ಟ್ ಮಾಡಿ ಗೈಸ್. ಈಗ ಬಿಸಿ ಬಿಸಿ ದೋಸೆ ರೆಡಿ ಇದೆ, ನಾನು ಬ್ಯಾಟಿಂಗ್ ಮಾಡುವ ಸಮಯ. ಲೆಟ್ಸ್ ಗೋ. ಇನ್ನೂ ಪಲ್ಯ ಆಗಲಿಲ್ಲ ನೋಡಮ್ಮ, ಆಗೈತಾ? ನನಗೆ ಈಗ ಟಿಫನ್ ಮಾಡುವ. ಪಾಪಮ್ಮ ಇನ್ನೂ ರೆಸ್ಟ್ ಮಾಡ್ತಿದ್ದೆ, ಇವತ್ತು ರೆಸ್ಟ್ ಮಾಡೋದು ಪಾಪಮ್ಮ. ಅದಕ್ಕೆ ರೆಸ್ಟ್ ಮಾಡಿಬಿಡ್ಲಿ ಅಂತ ಬಿಟ್ಟಿದ್ದೀನಿ. ಇಲ್ಲ ಹೊಟ್ಟೆ ತಿಂದು ಹೇಳಿಸ್ತೀನಿ ಇವಾಗ. ಪಾಪಮ್ಮ ಗುಡ್ ಮಾರ್ನಿಂಗ್. ಓಯ್ ನೋಡಿ ಗೈಸ್, ಈಗ ಎದ್ಲು ಹಿಂಗೆ ಮಾಡ್ತಿರೋದು. ಹಾಂ ಬಟ್ ಟಿಫನ್ ಮಾಡ್ಬಾ. ನಾನು ಆಯಿಲ್ ಕಮ್ಮಿ ಹಾಕಿದೆ ಅಂತ ನೋಡ್ತಾ ಇದ್ದೀನಿ. ಆಯಿಲ್ ಮಾತ್ರ ತುಂಬ ಹಾಕಿದೆ. ಮಕ್ಕ ಹೊಡಿತೀನಿ, ಆಯಿಲ್ ಹಾಕ್ತಾರೆ ಜಾಸ್ತಿ. ಹೌದಾ? ಮಕ್ಕೆ ಹೊಡಿತೀಯಾ ಗೈಸ್? ಮಕ್ಕೆ ಸ್ವಲ್ಪ ಸ್ವಲ್ಪ ತಿನ್ನು. ಡಯಟ್ ಅಲ್ಲ ಇರೋದು ನೀನು. ಈ ಡಯಟ್ ಅಂತ ಹಿಂಗೆ ಹಾಕೊಡೋದು ನೋಡಿ ಗೈಸ್. ಬನ್ನಿ ಇಳಿಸ್ಕೊತೀನಿ ನಾ. ಪಾಪಮ್ಮ ಫ್ರೆಶ್ ಅಪ್ ಹಾಕೋಯ್ತು ಇವಾಗ. ನೋಡಿ ಗೈಸ್, ಹಾಯ್ ಮಾಡು. ಗುಡ್ ಮಾರ್ನಿಂಗ್ ಮಾಡಿ. ಹಾಯ್ ಮಾಡು, ಹಾಯ್ ಮಾಡು. ಹಾಯ್ ಮಾಡು. ಪಾಚ್ ತೊಳೆ ಶೂಟು ಅದು ನೋಡಿ ತಂದಿರೋದಕ್ಕೆ ನನ್ನ ಕೈಯಲ್ಲಿ ತೊಳ್ಸ್ಬಿಡೋಕೆ ಹೆಂಗೆ ಸ್ಕೆಚ್ ಆಗ್ತವ್ರು ಎಲ್ಲರೂ. ನಾನು ತೊಳೆಯಲ್ಲ ಗೈಸ್. ಕೇಸಿಲಿ ಎಲ್ಲನೂ ಹಾಳು ಮಾಡಾಕ್ತಾನೆ. ಇಲ್ಲಿ ನೋಡಿ ಹೆಂಗೆ ಮಾಡೋರಿ. ಲವ್ ಯಾಕೋ ಈ ಸ್ವಲ್ಪ ಜೋರ ಜಾಸ್ತಿ ಅರ್ಗಬೇಕಾಯ್ತು, ಕಮ್ಮಿ ಅರ್ಗಿದೆಯಲ್ಲ ಯಾಕೆ? ಕೆಲಸ ಕೊಡ್ತಾಳೆ ಅಂದರೆ ಪಾಪಮ್ಮಂಗೆ ನೋಡಿ ಇಲ್ಲಿ. ಇವಳು ಹುಷಾರಿಲ್ಲ ಅಂದರೂ ಕೂಡ ಅವಳು ಕೆಲಸ ಮಾಡ್ತಿದ್ರೆ ಗೊತ್ತಿಲ್ಲ. ನೋಡಿ ಇಲ್ಲಿ ಇವಳ್ದು ಮಾತ್ರ ಲಿಯೋದು ನೋಡಿ ಮತ್ತೆ ವಾಶ್ ಮಾಡ್ಕೊಂಡು. ಪಾಪ ಲಿಯೋ ಹಿಂಗೆ ಕೊಡೋ ಕೆಲಸ ಒಂದೊಂದಲ್ಲ ಲಿಯೋ ನಮಗೆ. ಏಯ್ ನೋಡಿ ಗೈಸ್, ಬೈದ್ರೆ ಹಿಂಗೆ ಮಾಡ್ಕೊಂಬಿಡ್ತಾರೆ ಬೇಜಾರು ಮಾಡ್ಕೊಂಡು. ಮಂಗಲಿಯೋ ಪ್ಲ್ಯಾನ್ ಮಾಡಿದ್ವಿ. ಸೊ ಕರೆಂಟ್ ಬೇರೆ ಇಲ್ಲ ಇವತ್ತು, ಎಲ್ಲೂ ಇಲ್ಲ. ಚಂದ್ರಪಟ್ಟಣ ಎಲ್ಲೂ ಇಲ್ಲ. ಸೊ ಕರೆಂಟ್ ಬೇರೆ ವೆಯ್ಟ್ ಮಾಡಬೇಕು. ನಾನು ಚಾರ್ಜರ್ ಬೇರೆ ಹಾಕಿ ಎಡಿಟಿಂಗಲ್ಲಿ ಬಿಸಿ ಇದೆ. ಸೊ ಲೆಟ್ಸ್ ಗೋ. ಗೇಮ್ ಮಾಡೋದ ಮಂಗ ಹೀಗೆ ಆ ಗೇಮು ಅವೆಲ್ಲ. ಹಾಯ್ ಮಾಡಿ ಗೌರೀಶ್. ಹಾಯ್. ನಮ್ಮ ಲಾಭ ಜಾಸ್ತಿ ಕಾಣಿಸಲ್ಲ ಗೈಸ್ ಇವರು. ಅಯ್ಯೋ ಪಾಪ ಏನು ಡವ್ ಮಾಡ್ತಾರೆ ಗೈಸ್ ಇವರು. ಅದು ನಿನ್ನ ಅಕೌಂಟ್ 1 ಕೋಟಿ ಕಾಸು ಮಾಡಿ, ಅದಕ್ಕೇ ಗೈಸ್ ಏನೋ ಕೆಲಸ ಇತ್ತು ಅಂತ ಅಕೌಂಟ್ ಪಾಸ್ಬುಕ್ ಕೇಳಿದ್ಕೆ ಅಯ್ಯೋ ನನ್ನ ಅಕೌಂಟ್ ಅಷ್ಟು ಕೋಟಿ ತಗತಿ ಇಷ್ಟು ಕೋಟಿ ತಗತಿ ಅಂತ. ಥ್ಯಾಂಕ್ ಯು ಸೋ ಮಚ್. ವರ್ಲ್ಡ್ ರೆಕಾರ್ಡ್ ಮಾಡಿರೋದು ನಮ್ಮಮ್ಮ. ನೋಡಿಲಿ ಟೂಡನ್ ಟಡನ್. ಕರೆಂಟ್ ನೋಡಿ ಗೈಸ್, ಕರೆಂಟ್ ಇಲ್ಲ ಅಂದ್ರೆ ಫೋನ್ ಸ್ಟಾಪ್ ಆಗೈತೆ. ನಮ್ಮ ಅಪ್ಪನ ಫೋನ್ ಸ್ಟಾಪ್ ಆಗೈತೆ ಕರೆಂಟ್ ಇಲ್ದಲ್ಲಿ. ಅದಕ್ಕೆ ಹೆಂಗೆ ಕೂತಿರ್ದಿಲ್ಲ, ಇಲ್ಲೇ ಸಿಗೋದು ನಮ್ಮ ಅಪ್ಪ ಅಷ್ಟದ ಕಲೆ. ಪಾರಿವಾಳ ಥರ ಹಾರಿ ಹೋಗಿರೋದು. ಟಡನ್ ಟಡನ್. ಶಿವನ ಕೇಳ್ಬಿಟ್ರೆ ನೋಡಿ ಗೈಸ್, ನಮ್ಮಮ್ಮ ಅಮಾಯಕ ಥರ ಮಲಗಿರುತ್ತೆ, ಏನು ಗೊತ್ತಿಲ್ಲ. ಮಗು ಇದು, ಚಿಕ್ಕ ಮಗು ಅಲ್ವಮ್ಮ? ಹಾಂ ನೋಡಿ ಗೈಸ್ ಸ್ಮೈಲ್. ಲಿಯೋ ಅವಳು ಕ್ಯೂನು ಗೈಸ್. ನೋಡಿ ಹೆಂಗೆ ಅವಳು ಆಟ ಆಡ್ತಿರೋದು, ಅವಳು ಸುತ್ತಾಕೋದಲ್ಲ ಅವಳು. ಯಾವ ಥರ ಬಜ್ಜಿ ಸೈಕ್ ಅನ್ನಕ್ಕೆ ನಮ್ಮ ಅಪ್ಪ ಏನೋ ಗೊತ್ತಾಗ ಶೇಕ್ ತರ ಆಡ್ತೀವಿ. ಸರಿ ಅದು ಏನಂತ ಹೇಳಿ ಕಟ್ಟೆಗಳು ಏನು? ಜಿಗಣೆ ಅಲ್ಲ, ಅದನ್ನ ಈ ಟ್ರೆಂಡಿಂಗ್ ಹೇಳ್ತಾರೆ. ಹೇಳಪ್ಪ. ಸೇಕ್ ಅಲ್ಲ ಅದು ಸೈಕ್. ಏನಪ್ಪ ಸೇಕ್? ಸೇಕ್ ಮನಿ ಅಮ್ಮ ಅವೆಲ್ಲ ಹೇಳ್ತಾರೆ ಗೈಸ್. ಅಮ್ಮಂಗೆ ಅವೆಲ್ಲ ಗೊತ್ತು, ಶೇಕ್ ಪೈಕ್ ಅಂತ. ಅವಳು ಆಟ ಆಡ್ತಿರೋದವಳು ಅಲ್ಲ. ಅಯ್ಯೋ ಇವಳು ನಂಗೆ ಬೈಸ್ತಾಳೆ ಗೈಸ್ ಇವಳು. ಕರೆಂಟ್ ಇಲ್ದಲೆ ನಮ್ಮ ಮನೇಲಿ ಕರೆಂಟ್ ಇಲ್ಲ ಗೈಸ್.
ಕರೆಂಟ್ ಇಲ್ಲಲ್ಲ ಇವತ್ತು ಎಲ್ಲ ಬೇಜಾರು. ಚಾರ್ಜ್ ಇಲ್ಲ. 9 ಪಾಯಿಂಟಲ್ಲಿ ನಿಮ್ಗೋಸ್ಕರ ವ್ಲಾಗ್ ಮಾಡ್ತಿದ್ದೀನಿ ಗೈಸ್. ಏನೇ ಕಂಟೆಂಟ್ ಇಲ್ಲ. ಇವತ್ತು ನೆನ್ನೆ ಗ್ಯಾಸ್ ಬರಲಿಲ್ಲ, ಇವತ್ತು ಕರೆಂಟ್ ಬರಲಿಲ್ಲ, ನಾಳೆ ನೀರು ಬರಲ್ಲ. ಸೂಪರ್ ಗೈಸ್, ವಾವ್ ಸೂಪರ್. ಬೆಂಗಳೂರಲ್ಲೇ ಇಲ್ಲ ಗೊತ್ತಾ, ನಿಜವೂ ಇಡೀ ಇಂಡಿಯಾದಲ್ಲಿ ಕರೆಂಟ್ ಇಲ್ಲ ನಿಜವಾಗ್ಲೂ. UPS ಅಲ್ಲ ಕಣ್ರಿ, ಇಡೀ ಬೆಂಗಳೂರಲ್ಲೇ ಕರೆಂಟ್ ಇಲ್ಲ ನಿಜವಾಗ್ಲೂ. ಫೋನ್ ಮಾಡಿ ಚೇತನಂಗೆ ಫೋನ್ ಮಾಡಿದ್ದೆ, ಮನೇಲಿ ಕರೆಂಟ್ ಇದ್ದಲ್ಲ. ಫುಲ್ ಬೇಜಾರು ಗೈಸ್, ಫುಲ್ ಬೇಜಾರು. ಇವತ್ತು ಏನು ವರ್ಕ್ ಮಾಡೋಕ್ಕೂ ಆಗ್ತಾ ಇಲ್ಲ. ನಂದ್ರೆ 9 ಪಾಯಿಂಟಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ನಿಮ್ಗೆ ಬ್ಲಾಗ್ ಮಾಡ್ತೀನಿ. ಆಚೆ ಬಂದಾಗ ನೋಡಿ ಗೈಸ್ ಎಷ್ಟು ಕರೆಂಟ್ ಇದೆ ನೋಡಿ. ಇದಕ್ಕಿಂತ ಕರೆಂಟ್ ಬೇಕಾ? ಆಚೆ ಬರ್ಬೋದು. ಏನ ಇರಿಗೇಷನ್ ಬಗ್ಗೆ ಒಯ್ಯೋದು ನೀವು ಹೊಗಳ್ತಾ ಇದ್ದೀನಿ. ಕರೆಂಟ್ ಇಲ್ಲದೆ ಹೋದ್ರೆ ಎಷ್ಟು ಕಷ್ಟ ಆಗುತ್ತೆ. ಕರೆಂಟ್ ಇಲ್ದ ಹೋದ್ರಾ? ಈಗ ಕರೆಂಟ್ ಇಲ್ಲ ಅಂದ್ರೆ ಬಾಡಿಗೆ ನಂಗೆ ಅದೇ ಟೆನ್ಷನ್. ಕರೆಂಟ್ ಇಲ್ಲ ಅಂದ್ರೆ ಮತ್ತೆ ಒಂಥರ ಬೋರಲ್ವಾ? ಬೋರ್ ಇಲ್ಲ, ಬಾಡಿಗೆ ಇಲ್ಲ. ಕರೆಂಟ್ ಇಲ್ಲ ಅಂದ್ರೆ ನಿನಗೆ ಎಷ್ಟು ಹಿಂಸೆ ಆಗುತ್ತೆ? ಹಾಂ, ಮಿರರ್ ರಿಯಾಕ್ಷನಾ? ಅಯ್ಯೋ ಲಿಯೋ ಹೇಳ್ಬಮ್ಮ, ಕರೆಂಟ್ ಇಲ್ಲ ನಿಂಗೆ ಎಷ್ಟು ಪ್ರಾಬ್ಲಮ್ಮು? ಹಾಂ, ಅವಳಿಗೆ ಏನಿಲ್ಲ, ಅವಳಿಗೆ ತಿಂದಕ್ಕೆ ಬಂದ ಇರ್ಬೇಕು. ಅವಳಿಗೆ ಹೇಳು ಏನು ಪ್ರಾಬ್ಲಮ್ಮು? ಇಲ್ಲ ಏನು ಪ್ರಾಬ್ಲಮ್ಮು? ಇನ್ಸ್ಪಿರೇಷನು ನೋಡಿದ್ರಾ? ಓಕೆ ಗೈಸ್, ಇವಾಗ ಅಮ್ಮನ ಕೇಳೋಣ. ಅಮ್ಮ ಹಿಂಗೇನಮ್ಮ ಕರೆಂಟ್ ಇಲ್ಲ ಅಂದ್ರೆ? ನಮ್ದೇ ಮನೆ ಕೆಳಗೆ ಬಿಡ್ತಾ ಇಲ್ವ ನೀನು ಕರೆಂಟ್ ಇಲ್ಲದೆ ಇದ್ರು? ಗೈಸ್ ಕರೆಂಟ್ ಇಲ್ದವರು ಓಡಲ್ಲ. ಅಯ್ಯೋ ಗೈಸ್, ಮಲಗಿರೋದು ಪಾಪಮ್ಮ ಫ್ರೆಂಡ್ ಅಂತೆ. ಅದು ಯಾರು ಅಂತ ಕಮೆಂಟ್ ಮಾಡಿ ಗೈಸ್, ನೋಡೋಣ ನೀವೇ. ಅಲ್ಲಿ ಕರೆಂಟ್ ಬರೋವರೆಗೂ ನಾನು ಚಾರ್ಜರ್ ಇಲ್ಲ ಅಷ್ಟೋ ಗೈಸ್. ಒನ್ ಡೇ ಫುಲ್ ಇವತ್ತು ಮನೆ ಕರೆಂಟ್ ಇರೋಲ್ಲ. ಸೊ ನಾನಿರೋ 6 ಪಾಯಿಂಟ್ ಆಗಿದೆ. 6 ಪಾಯಿಂಟ್ ಚಾರ್ಜರಲ್ಲಿ ಇವತ್ತು ಕಂಟೆಂಟ್ ಏನೇನಿರುತ್ತೆ ಗೈಸ್. ನಮ್ಮ ಅಪ್ಪನ ಫೋನ್ ಫುಲ್ ಸ್ವಿಚ್ ಆಫ್ ಆಗಿದೆ. ನಂಗಿರೋ 6 ಪಾಯಿಂಟಲ್ಲಿ 2 ಪಾಯಿಂಟ್ ನಮ್ಮ ಅಪ್ಪಂಗೆ ಕೊಡ್ಬೇಕಂತ. ಹೆಂಗೆ ಕೊಡಂಗಿದ್ರೆ ಅಷ್ಟೊಂದು 50 ಪಾಯಿಂಟ್ ನಾನು ಹಾಕೊಳ್ಳಿವೆ ಪಾಪಮ್ಮ ಫೋನ್ ಇರೋದನ್ನ ಇಲ್ಲ ಅಂತ. ಇಲ್ಲಿ ನೋಡಿ ಪಾಪಮ್ಮ ಏನು ಗೇಮ್ ಆಡ್ತಿರೋದು ಇಲ್ಲಿ. ಈಗ ಬಾಯ್ಲಿ ಈಗ ಇಲ್ವಲ್ಲ, ಈಗ ಎಲ್ಲರಿಗೂ ಈಗ ಅವ್ರವ್ರಿಗೆ ಪಿಯನ ನೋಡ್ಸಕ್ಕೆ ಈಗ ನೋಡ್ತಾನೆ ಹೆಂಗೆ ನೋಡಿಸ್ತಾರೆ ಅಂತ. ತಳಿಗೋರಿಶ್ ಈಗ ಹಾಂ ಪಿಯನ ನೋಡಿಸಿ ಅಲ್ಲೇ ಅನಾಗೈತೆ ಹಿಂಗೆ ಹೇಳ್ಕೊಡ್ದ ಗೈಸ್. ಈಗ ನೋಡಿ ನಾನು ಬರೆಸ್ತೀನಿ. ಹಿಂಗೆ ಹಾಂ, ಯಾರು ಚೆನ್ನಾಗಿ ಬಿಡಿಸ್ತಾರೆ ಕಮೆಂಟ್ ಮಾಡಿ ಗೈಸ್. ನೀವು ಯಾರು ಚೆನ್ನಾಗಿ ಮಾಡ್ತಾರೆ. ನೋಡಿ ಗಾಯ್ಸ್, ರವಿಚಂದ್ರ ಪದ ಗೈಸ್ ಅಪ್ಪ. ಕೇಳಿ ಪ್ರೇಮಿಗಳೇ, ಅವಳಿಗೆ ಕನ್ನಡ ಸಾಂಗ್ ಗೊತ್ತಿರಲ್ಲ ಅವಳಿಗೆ. ಅಪ್ಪಮ್ಮ ಬಾಯ್ಲಿ ಬೇಕಪ್ಪ. ಸೋನಾ ಯಾವ ಸಾಂಗ್ ರವಿಚಂದ್ರ ಸಾಂಗ್ ಆಡ್ತಾರೆ? ಹಾ, ಏನಮ್ಮ ನೀನು ಸೋಲೆ ಇಲ್ಲ ನಿನ್ನ ಹಾಡುವಾಗ ಗೆಲುವೆ ಎಲ್ಲ. ನಮ್ಮ ಪಾಪಕ್ಕೆ ಸಾಂಗ್ ಕೇಳಿ ಗೆಲುವೆ ಎಲ್ಲ. ಅದಕ್ಕೆ ಕರೆಕ್ಟಾಗಿ ನೋಡಿಸ್ಬೇಕು. ಈಗ ನಾನು ಅಮ್ಮ ಸಾಂಗ್ ಹೇಳುತ್ತೆ. ಅಮ್ಮ ಸಾಂಗ್ ಹೇಳಮ್ಮ. ಹಾಂ ಸುತ್ಕೊಳ್ಳಮ್ಮ. ಹಾಂ ಒಬ್ಬ ನೀನು ಜಡ್ಜು, ಆ ಸಾಂಗ್ ಯಾರು ಕರೆಕ್ಟಾಗಿ ಹೇಳ್ತಾರೆ ಅಂತ. ಓಕೆನಾ ಅಮ್ಮ ನೀನು ಸಿಂಗರು. ಓಕೆನಾ? ಈಗ ಅಪ್ಪ ಫುಲ್ ಮ್ಯೂಸಿಕ್ ಡೈರೆಕ್ಟ್ರು, ನೀನು ರವಿಚಂದ್ರನು. ಅಮ್ಮ ರೆಡಿ ರೆಡಿ ಕಣ್ ಬಂದೈತಾ? ರೆಡಿ ಕ್ಯಾಮ್ರಾ ಸ್ಟಾರ್ಟ್. ಅಮ್ಮ ಸೋಲೆ ಇಲ್ಲ ಆಗ ಚೆನ್ನಾಗಿ ಸೋಲ್ ಕೊಡೋ ನನಗೆ ರಾತ್ರಿ ಟೈಮ್ ಮಾತಾಡ್ತಾ ಇರ್ತೀನಿ. ನೀನ್ ಪ್ರೀತಿ ಮಾಡೋ ಮುಂಚೆ ಜೀವನ ಹಂಗಲ್ಲ. ನಿನ್ಗೂ ಆಡಕ್ ಬರಲ್ಲ ಹಿಂಗಂತೆಲ್ಲ ಅಂತ 4 ಪೆಟ್ಟಲ್ಲಿ. ಓ ಅಲ್ಲೋಳಮ್ಮ, ಲ್ಯಾಪ್ಟಾಪ್ ಚಾರ್ಜರ್ ಇಂದ ಫೋನಿಗೆ ಚಾರ್ಜ್ ತಗೊಂಡಿರೋದಾ? ಆಗ್ತಿಲ್ಲ ಪ್ರಾಮಿಸ್ ಆಗ್ತಿಲ್ಲ, ಅದು ಆಗ್ತಿಲ್ಲ. ಹಾ ಈಗ ಅಮ್ಮಂಗೆ ಕೊಡ್ಸೋಣ. ಈಗ ಅಪ್ಪಾಜಿ ಅಪ್ಪಾಜಿ ಬಂತ ಇಟ್ಕೊಳಮ್ಮ. ಈಗ ಇನ್ನು ಹಿಂಗೆ ಮಾಮೂಲಿ ಹಿಂಗೆ. ಹಾಂ
ನೆಕ್ಸ್ಟ್ ಪಾಪಮ್ಮ ಈಗ ಮೇಲೆ ಕೂತ್ಕೋ. ನಾನು ಹೇಳಿದ್ ನಾನು ಅರ್ಥ ಮಾಡ್ಕೊ. ಇದ್ರೊಳಗೆ ಚಾರ್ಜ್ ಕಮ್ಮಿತ್ತು ಗೈಸ್, ಇದರಲ್ಲೂ 10 ಪಾಯಿಂಟ್ ಅಷ್ಟೇ. ಏನೇನು ಏನು ಏನದು ನೀನೇ ಹೇಳು. ನಾನು ಹೇಳೋದ್ರೆ ಏನು? ಸರಿಗಮ ಪದ ನಿಸ ಸರಿಗಮ ಪದ ನಿಸ ಸರಿಗಮ ಪದ ನಿಸ. ಹೆಂಗೆ ಸರಿ ದಿವಸ ಅಷ್ಟೇ ಅಷ್ಟೇನಾ? ಸರಿ ಗಮ ಪದ ನೀಸ ಮುಂದಕ್ಕೆ ಪಾಪಮ್ಮ ಇವಾಗ ನೋಡಿ ಗೈಸ್, ಪಾಪಮ್ಮ ನನಗೆ ಹೊಡಿತಾಳೆ ಅಂತೆ ಗೈಸಿ. ನೋಡಿ ಗೈಸ್, ಆ ಸಾಂಗ್ ಬರುತ್ತೆ, ಆ ಸಾಂಗು ಸುಮ್ಮನೆ ಪಾಪಮ್ಮ ಈಗ ಆಯ್ ಬಂದೆ. ಇಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊತಿದ್ದಾರೆ. ಅವಳು ಸೆಟ್ಟಿ ಇದೆ ಮತ್ತಾಯ್ತಾ? ಕೊಡಿ ಕೊಡಿ, ನಾನು ನೋಡಿ ಗೈಸ್ನ ಹಂಗಲ್ಲ, ಅದು ಸೀತ್ರಿ ಸೀಲೈತಿ. ಯಾರು ತಿಂತೀರಾ? ಓಕೆನಾ? ಹಂಗೆ ಸೂಪರ್, ಕಂಗ್ರಾಚುಲೇಷನ್. ಓಕೆನಾ? ನೋಡಿ ಹೆಂಗೆ ಮತ್ತಿನ್ನು ಉಪ್ಪ ನೋಡಿ ಅಪ್ಪ ಎಷ್ಟು ಕ್ಯೂಟ್ ಆಗಿದೆ. ಅಪ್ಪನ ಮೂಗ್ ಚೆನ್ನಾಗೈತೆ. ಅಜ್ಜಿ ನೀನು ಮೂಗ್ ತೋರ್ಸು. ನೀನೇ ನೋಡ್ಸ್ಕ. ಅಲ್ಲ ಮೂಗ್ ತೋರ್ಸಪ್ಪ. ಮೂಗ್ ತೋರ್ಸು, ನಾನು ನೋಡ್ತೀನಿ. ನೀನೇ ಮೂಗ್ ತೋರ್ಸಪ್ಪ ಇಲ್ಲಿಂದ ಈ ಎಷ್ಟಲ್ಲಿ ಗೈಸ್. ನಮ್ಗೆ ಗೊತ್ತು ಕಳಪ್ಪ. ಸುಪ್ಪಾಗ ನಾವು ಬಾಯಿಗೆ ಇರ್ತವ್ರಿ. ಇಲ್ಲಿ ನೋಡಿ ಗೈಸ್, ಪ್ರಾಕ್ಟೀಸ್ ಮಾಡ್ತಾ ಇರೋದು ಇಲ್ಲಿ. ಹಿಂಗೋ ಇವತ್ತು ಕರೆಂಟ್ ಇಲ್ಲದೆ ಹೋದ್ರು ಕೂಡ ಟೈಮ್ ಪಾಸ್ ಮಾಡೋಕ್ಕೆ ಫೋನ್ ಚಾರ್ಜರ್ ಇಲ್ಲ, ಏನೂ ಇಲ್ಲ. ಇದೇ ಬರ್ತೈತಿ ಮೋ. ಗೈಸ್ ನಮ್ಮ ಅಮ್ಮಗೆ ಐ ಬಿ ಹಿಡ್ಕೊಂಡು ಉಪ್ತಿದ್ದೆ ನೋಡಿ. ಮೋ BP ಮಾತ್ರ ತುಂಬ್ತಿಯಲ್ಲಮ್ಮ, ಮತ್ತಿರ್ ಯಾಕ ಮಾತಾಗತ್ತೀಯ? ಅಲ್ಲ BP ಮಾತ್ರ ನುಂಗ್ತೈತೆ, ಮತ್ತೆ ನೋಡಿ ನನ್ನ ಫೋನ್ 3 ಪಾಯಿಂಟ್ ಆಗಿದೆ ಇವಾಗ. ಸೊ ಈ ಗ್ಯಾಪಲ್ಲಿ ಕರೆಂಟ್ ಬರ್ತಿರೋ ಟೈಮಲ್ಲಿ ಇಷ್ಟು ಕಂಟೆಂಟ್ ಕೊಟ್ಟಿದ್ದೀನಿ. ಸಪೋರ್ಟ್ ಮಾಡಿ ಗೈಸ್. ವ್ಲಾಗಿನ ಏನು ಮಾಡಲ್ಲ, ವೆಯ್ಟ್ ಮಾಡಿ. 3 ಪಾಯಿಂಟ್ ಇದೆ, ಆ 3 ಪಾಯಿಂಟಲ್ಲಿ 30 ಕಂಟೆಂಟಾರು ಕೊಡ್ತೀನಿ. ನಮ್ಮ ಲಕ್ಷ್ಯ ಮಿಸ್ ಅವನು ಮಲ್ಕೊಂಬಿಟ್ಟು ಶಿಷ್ಯ ಹೋಗ್ಬಿಟ್ಟು ಅವನ ಹಬ್ಬ ಬಂದಿರೋ ಸರಿಯಾಗಿರೋ. ಈಗ ಅವನ ಚಡ್ಡಿನೇ ಈ ಕಡೆ ಅವನು. ನಮ್ಮಪ್ಪ ನಮ್ಮಮ್ಮ ಏನಂತ ಗೊತ್ತಾ? ಮಕ್ಳು ಕಳ್ರೆ ಯಾರು ನಮ್ಮ ಅಪ್ಪ ಅಂತ ಇದೆ ಗೈಸ್. ನಮ್ಮ ಅಪ್ಪ ಮಕ್ಳು ಕಳ್ರ ಅಂತ. ಅಯ್ಯೋ ಇಲ್ಲ ಅಂತ ಮನೆಯೆಲ್ಲ ಹೆಂಗ್ ಕೂತಾರ ನೋಡಿ, ಎಲ್ಲ ಎಲ್ಲೋಡಿ ಎಲ್ಲ ಹೆಂಗ್ ಕೂತವ್ರೆ. ಕರೆಂಟ್ ಇಲ್ಲದೆ ಫೋನ್ ಎಲ್ಲರೂ ಸ್ಟಫ್ ಆಗಿದೆ ಗೈಸ್. ಪಾಪ ಮುಂದೆ ಸ್ಟಫ್ ಆಗಿದೆ, ಅಬ್ಬಂದು ಸ್ಟಫ್ ಆಗಿದೆ. ಅಮ್ಮನ ಫೋನೇ ಇಲ್ಲ, ಅಮ್ಮಂಗೆ ಕೊಡಿಸ್ಬೇಕು ಸ್ವಲ್ಪ ದಿನ ಆದಮೇಲೆ. ಇಲ್ಲಿ ನೋಡಿ ಇಲ್ಲಿ ಈ ಅಪ್ಪ ಎಲ್ಲ ಎಗ್ಗಿ ನಮ್ಮಪ್ಪ ಏನು ಡವ್ ಮಾಡ್ತೈತೆ ಅದ್ರಲ್ಲಿ ಡವ್ ಮಾಡ್ತಿರೋದು. ನೋಡ್ರಿ ಗೈಸ್, ಫುಲ್ ಆಡ್ಕ ಡವ್. ನಿದ್ದೆ ಬರ್ತಿತ್ತು, ಹೋಗ್ಬಿಡ್ತಾನೆ. ನಮ್ಮ ಅಪ್ಪ ಹಿಂಸೆ ಕೊಟ್ಟಿಲ್ಲ ನೋಡಿ. ನಮ್ಮ ಅಪ್ಪ ಎದ್ದೆ ಹೋಗ್ಬಿಡ್ತದೆ. ಎಷ್ಟು ಹಿಂಸೆ. ಎಲ್ಲರೂ ಕರೆಂಟೇ ಪರವಾಗಿಲ್ಲ ನೋಡಿ. ಲಿಯೋಗಿ ಏನಿದ್ರು ಒಂದೇ, ಏನಿಲ್ಲದ್ರಂದೆ. ಊಟ ತಿಂದಿದ್ರೆ ಸಾಕು. ಫೈನಲಿ ಒಂದೇ 1 ಪಾಯಿಂಟಿಗೆ ಬಂದಿದೆ. ಸ್ವಿಚ್ ಆಫ್ ಆಗುತ್ತೆ. ಆಗಿದ್ರೆ ಇದೇ ವಿಡಿಯೋ ಎಂಡ್ ಆಗುತ್ತೆ, ಇಲ್ಲಾಂದರೆ ವೆಯ್ಟ್ ಮಾಡಿ. ಕೆಲಸ ಇಲ್ಲ ಅಂತ ನನಗಿಲ್ಲಿ ಹೊಡಿತಿರೋದು.